ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಸಮಾಜದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಬಯಸುವ ಸುಸಂಸ್ಕೃತ ವ್ಯಕ್ತಿತ್ವ ನಿಮ್ಮದು. 2026 ಮೇ ತಿಂಗಳು ತುಲಾ ರಾಶಿಯವರ ಪಾಲಿಗೆ ಅತ್ಯಂತ ಸುಂದರ ಮತ್ತು ಲಾಭದಾಯಕ ತಿಂಗಳು ಅಂತ ಅನ್ಬಹುದು. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಅಡೆತಡೆಗಳು ಮಂಜಿನಂತೆ ಕರಗುತ್ತೆ. ಈ 8 ನಿಮಿಷಗಳ ವಿಡಿಯೋದಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ನಿಮ್ಮ ವೃತ್ತಿ, ಹಣಕಾಸು, ಕುಟುಂಬ, ಪ್ರೇಮ, ಈ ಮಾಹಿತಿಯನ್ನು ಕೊನೆಯವರೆಗೂ ಕೂಡ ಗಮನವಿಟ್ಟು ಕೇಳಿ. ಯಾಕೆಂದರೆ ತುಲಾರಾಶಿಯವರು ಈ ತಿಂಗಳು ಯಾವ ಸುಸಂದರ್ಭಗಳನ್ನು ಬಳಸಿಕೊಳ್ಬೇಕು ಮತ್ತು ಎಲ್ಲಿ ಜಾಗರೂಕರಾಗಿರಬೇಕು ಎನ್ನುವುದರ ರಹಸ್ಯ ಇದರಲ್ಲಿ ಅಡಗಿದೆ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಲಾರಾಶಿಯವರೇ, ನೀವು ಮೂಲತಃ ನ್ಯಾಯಪ್ರಿಯರು ಮತ್ತು ಸೌಂದರ್ಯ ಆರಾಧಕರು. ಈ ಮೇ ತಿಂಗಳ ಆರಂಭದಲ್ಲಿಯೇ ನಿಮಗೆ ಸಮಾಜದಲ್ಲಿ ಹೊಸ ಗೌರವ, ಮರ್ಯಾದೆ ಸಿಗುತ್ತೆ. ಉದ್ಯೋಗದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ನಿಮಗೆ ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಮೇಲಾಧಿಕಾರಿಗಳೊಂದಿಗೆ ಇದ್ದ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ನೀವು ಒಂದು ವೇಳೆ ಕೆಲಸ ಬದಲಾಯಿಸೋದಕ್ಕೆ ಇಚ್ಛೆ ಮಾಡ್ತಿದ್ರೆ ಮೇ 15ರ ನಂತರ ನಿಮಗೆ ಉತ್ತಮ ಸಂಬಳದೊಂದಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ ಬರುವ ಸಾಧ್ಯತೆ ಇದೆ. ಕಲಾಕ್ಷೇತ್ರ, ಮಾಧ್ಯಮ, ನ್ಯಾಯಾಂಗ ಅಥವಾ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಗುವ ಯೋಗ ಇದೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬರೋಣ. ತುಲಾರಾಶಿಯವರಿಗೆ ಈ ತಿಂಗಳು ಆಕಸ್ಮಿಕ ಧನ ಲಾಭದ ಯೋಗ ಇದೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಶುಕ್ರನ ಅನುಗ್ರಹದಿಂದಾಗಿ ಹಣದ ಹರಿವು ಅನ್ನೋದು ಸುಗಮವಾಗಿರುತ್ತೆ. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಇದು ಸರಿಯಾದ ಸಮಯ. ಶೇರ್ ಮಾರ್ಕೆಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡೋದರಿಂದ ಈ ತಿಂಗಳು ನಿಮಗೆ ಹೆಚ್ಚಿನ ಲಾಭ ಸಿಗಲಿದೆ. ಆದರೆ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ನೀವು ಈ ತಿಂಗಳು ಐಷಾರಾಮಿ ಬಟ್ಟೆಗಳು, ಆಭರಣಗಳು ಅಥವಾ ಮೋಜು ಮಸ್ತಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಖರ್ಚು ಮಾಡಬೇಕಾದಾಗ ಸ್ವಲ್ಪ ಮಿತಿ ಇರಲಿ. ಸಂಪಾದಿಸಿದ ಹಣವನ್ನು ಉಳಿತಾಯದ ಕಡೆಗೂ ಗಮನ ಹರಿಸೋದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ವ್ಯಾಪಾರಸ್ಥರ ಬಗ್ಗೆ ನೋಡೋದಾದರೆ ಈ ತಿಂಗಳು ನಿಮ್ಮ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಕರಾರುವಾರು ಏರ್ಪಾಡು ಆಗಬಹುದು. ನೀವು ರಫ್ತು, ಆಮದು ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರದಲ್ಲಿದ್ದರೆ ನಿಮ್ಮ ಆದಾಯ ಅನ್ನೋದು ದುಪ್ಪಟ್ಟಾಗುತ್ತೆ. ಹೊಸ ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡುವ ಪ್ರಯಾಣಗಳು ಯಶಸ್ವಿಯಾಗುತ್ತೆ. ಆದರೆ ನಿಮ್ಮ ವ್ಯಾಪಾರದ ಗುಟ್ಟುಗಳನ್ನು ಅಥವಾ ಭವಿಷ್ಯದ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಬೆನ್ನ ಹಿಂದೆ ಮಾತಾಡುವವರು ಈ ತಿಂಗಳು ಸ್ವಲ್ಪ ಎಚ್ಚರಾಗಿರ್ತಾರೆ. ಆದರೆ ನಿಮ್ಮ ಸಭ್ಯವರ್ತನೆಯೇ ಅವರಿಗೆ ಸರಿಯಾದ ಉತ್ತರವಾಗಿ ಇರುತ್ತೆ. ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರ ಮನೆಯಲ್ಲಿ ಈ ತಿಂಗಳು ಮಂದಹಾಸ ಅನ್ನೋದು ಇರುತ್ತೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿರುತ್ತೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗಿ ಜೀವನದಲ್ಲಿ ಮಧುರತೆ ಅನ್ನೋದು ತುಂಬಿರುತ್ತೆ. ಪ್ರೇಮಿಗಳಿಗೆ ಈ ತಿಂಗಳು ಅತ್ಯಂತ ಅದೃಷ್ಟದ ಕಾಲ. ನಿಮ್ಮ ಪ್ರೇಮಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಪ್ರೇಮಕ್ಕೆ ಮನೆಯವರ ಒಪ್ಪಿಗೆ ಸಿಗುತ್ತೆ. ವಿಶೇಷ ಗೌರವ ಲಭಿಸುತ್ತೆ. ಅವಿವಾಹಿತರಿಗೆ ಈ ತಿಂಗಳು ಕಂಕಣ ಭಾಗ್ಯ ಕೂಡಿ ಬರುತ್ತೆ. ದೂರದ ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಅನ್ನೋದು ಇರುತ್ತೆ. ಇನ್ನು ಸಂಬಂಧದ ವಿಚಾರದಲ್ಲಿ ತುಲಾರಾಶಿಯವರು ಈ ತಿಂಗಳು ಮೂತ್ರಪಿಂಡ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಆಹಾರದಲ್ಲಿ ಸಕ್ಕರೆ ಮತ್ತು ಉಪ್ಪಿನ ಅಂಶವನ್ನು ಕಡಿಮೆ ಮಾಡೋದು ಒಳ್ಳೆಯದು. ಹೆಚ್ಚು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸಮತೋಲನ ಸ್ಥಿರವಾಗಿರುತ್ತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚು ಆಗುತ್ತೆ. ಕಲೆ, ಸಂಗೀತ ಅಥವಾ ವಿನ್ಯಾಸ, ಡಿಸೈನಿಂಗ್ ಕ್ಷೇತ್ರದಲ್ಲಿ ಓದುತ್ತಾ ಇರುವವರಿಗೆ ವಿಶೇಷ ಪ್ರಶಸ್ತಿಗಳು ಲಭಿಸುವ ಯೋಗ ಕೂಡ ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿರೋರು ಈ ತಿಂಗಳು ತಮ್ಮ ಓದಿನಲ್ಲಿ ಹೊಸ ವೇಗವನ್ನು ಕಂಡುಕೊಳ್ತಾರೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಈ ತಿಂಗಳ ನಿಮ್ಮ ಅದೃಷ್ಟದ ಬಗ್ಗೆ ಹೇಳೋದಾದರೆ ಬಿಳಿ, ವೈಟ್
ತಿಳಿ ನೀಲಿ, ಲೈಟ್ ಬ್ಲೂ ಮತ್ತು ಗುಲಾಬಿ ಬಣ್ಣ, ಪಿಂಕ್ ನಿಮಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ಯಾವುದೇ ಮುಖ್ಯ ಕಾರ್ಯಕ್ರಮಕ್ಕೆ ಅಥವಾ ಸಂದರ್ಶನಕ್ಕೆ ಹೋಗಬೇಕಾದಾಗ ಈ ಬಣ್ಣದ ಉಡುಪುಗಳನ್ನು ಧರಿಸೋದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 2 ಮತ್ತು 7. ಈಗ ತುಲಾರಾಶಿಯವರಿಗಾಗಿ ವಿಶೇಷ ಪರಿಹಾರಗಳು. ಈ ತಿಂಗಳ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಸರಳ ಕ್ರಮಗಳನ್ನು ಅನುಸರಿಸಿ. ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಹೆಣ್ಣು ಮಕ್ಕಳಿಗೆ ಅಥವಾ ಅಗತ್ಯ ಇರೋರಿಗೆ ಸಿಹಿಯನ್ನು ದಾನ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ಅಕ್ಕಿಯನ್ನು ತಿನ್ನಿಸುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತೆ. ನಿಮ್ಮ ಕಚೇರಿ ಅಥವಾ ಮನೆಯ ಈಶಾನ್ಯ ಮೂಲೆಯಲ್ಲಿ ಸುಗಂಧ ದ್ರವ್ಯ ಅಥವಾ ಹೂಗಳನ್ನು ಇಡುವುದರಿಂದ ವಾಸ್ತುದೋಷ ಅನ್ನೋದು ನಿವಾರಣೆಯಾಗಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ಕೊನೆಯದಾಗಿ ತುಲಾರಾಶಿಯವರ ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ತರಲಿದೆ. ನೀವು ಹರಡಿದ ಪ್ರೀತಿ ಮತ್ತು ನೀವು ಮಾಡಿದ ಒಳ್ಳೆಯ ಕೆಲಸಗಳು ಈಗ ನಿಮಗೆ ಪ್ರತಿಫಲದ ರೂಪದಲ್ಲಿ ವಾಪಸ್ ಬರುತ್ತೆ. ಯಾರಾದರೊಂದಿಗೂ ಕೂಡ ಮನಸ್ತಾಪ ಏನಾದರೂ ಇದ್ದರೆ ಅದನ್ನು ಮರೆತುಬಿಟ್ಟು ಕ್ಷಮಿಸಿ ಮುಂದೆ ಸಾಗಿ. ನಿಮ್ಮ ವ್ಯಕ್ತಿತ್ವದ ಕಾಂತಿ ಈ ತಿಂಗಳು ಎಲ್ಲರನ್ನು ಕೂಡ ಸೆಳೆಯುತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಜಯ ಅನ್ನೋದು ನಿಮ್ಮದೇ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತು ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ತುಲಾರಾಶಿಯ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.